ಓಂ ಶಾಂತಿ. ಸ್ವಯಂನ ಒಂದು ಸುಂದರವಾದ ಎತ್ತರದ ಸ್ಥಳದಲ್ಲಿ ಕುಳಿತುಕೊಂಡಿದ್ದೀರಾ ಅಂತ ಕಲ್ಪಿಸಿಕೊಳ್ಳಿ. ಆ ಸ್ಥಳ ಬಹಳ ಪ್ರಶಾಂತವಾಗಿದೆ. ತಾವು ಬಹಳ ಆರಾಮದಿಂದ ಅಲ್ಲಿ ಕುಳಿತುಕೊಂಡಿದ್ದೀರಾ. ಆ ಸ್ಥಳ ಇಷ್ಟು ಎತ್ತರದಲ್ಲಿದೆ ಅಂತಂದ್ರೆ ಇಡೀ ವಿಶ್ವದ ದೃಶ್ಯಗಳನ್ನ ಆ ಸ್ಥಳದಿಂದ ನೀವು ನಿಮ್ಮ ಸಮ್ಮುಖದಲ್ಲಿ ನೋಡ್ಬೋದು. ನಿಮ್ಮ ಮನಸ್ಸು ಶಾಂತವಾಗಿದೆ, ಸ್ಥಿರವಾಗಿದೆ. ನಾಲ್ಕು ಕಡೆಯಿಂದ ನಿಮ್ಮ ಮನಸ್ಸು ಬುದ್ಧಿಯನ್ನ ನಿಧಾನವಾಗಿ ಹಿಂಪಡಿತಾ ಸಮೇಟನೆ ಮಾಡ್ತಾ ಭ್ರುಕುಟಿಯ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸ್ತಾ ಇದ್ದೀರಾ. ಸ್ವಯಂನ ನೋಡಿಕೊಳ್ಳಿ. ಒಂದು ಸೂಕ್ಷ್ಮವಾದ ಶಕ್ತಿ ನಕ್ಷತ್ರದಂತೆ ಹೊಳಿತಾ ಇದೆ. ಭ್ರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನ ಆಗಿದೆ. ಬುದ್ಧಿಯ ನೇತ್ರದಿಂದ ನೋಡ್ತಾ ಸ್ವಯಂನ ಅನುಭವ ಮಾಡಿ. ಆ ಸೂಕ್ಷ್ಮವಾದ ಶಕ್ತಿ, ಚೈತನ್ಯ ಶಕ್ತಿ, ನಾನು ಆತ್ಮನಾಗಿದ್ದೇನೆ. ನನ್ನಿಂದನೇ ಪ್ರಾಣ ಶಕ್ತಿಯು ಈ ಶರೀರದ ತುಂಬೆಲ್ಲ ಪ್ರವಹಿಸ್ತಾ ಇದೆ. ಹೇಗೆ ಒಂದು ಪ್ರಕಾಶಮಯವಾದ ಲೈಟ್ ಉರಿತಾ ಇದ್ರೆ ಅದರ ಬೆಳಕು ದೂರ ದೂರದವರೆಗೂ ಹರಡುತ್ತೆ, ಹಾಗೇನೆ ನಮ್ಮ ಸಂಕಲ್ಪಗಳು ಎಷ್ಟು ಶ್ರೇಷ್ಠವಾಗಿರ್ತವೆ, ಶಕ್ತಿಶಾಲಿಯಾಗಿರ್ತವೆ, ಅಷ್ಟು ಆ ಸಂಕಲ್ಪ ಕಂಪನಗಳ ರೂಪದಲ್ಲಿ ದೂರ ದೂರದವರೆಗೂ ಕೂಡ ಹರಡುತ್ತೆ. ಜಗತ್ತಿನ ದೃಶ್ಯವನ್ನು ಸಮ್ಮುಖದಲ್ಲಿ ನೋಡ್ತಾ ಇದ್ದೀರಾ. ಹಲವಾರು ಕಡೆ ಸಂಘರ್ಷಮಯವಾದ ದೃಶ್ಯಗಳಿದ್ದಾವೆ. ಯುದ್ಧದ ವಾತಾವರಣವಿದೆ, ಭಯದ ವಾತಾವರಣವಿದೆ. ಹಲವಾರು ಜನರು ಅಶಾಂತರಾಗಿದ್ದಾರೆ, ಭಯಭೀತರಾಗಿದ್ದಾರೆ. ಕೆಲವೊಬ್ರು ಚಿಂತೆಗೀಡಾಗಿದ್ದಾರೆ. ದುಃಖ, ಅಶಾಂತಿ, ನೋವನ್ನ ಅನುಭವ ಮಾಡ್ತಾ ಇದ್ದಾರೆ. ಅಂತ ಹಲವಾರು ದೃಶ್ಯಗಳನ್ನ ಸಮ್ಮುಖದಲ್ಲಿ ನೋಡ್ತಾ ಇದ್ದೀರಾ. ಆ ಎಲ್ರಿಗೂ ಕೂಡ ಶಾಂತಿ, ಶಕ್ತಿಯನ್ನ ತುಂಬಬೇಕು ಅಂತ ಹೃದಯದಿಂದ ಬಯಸ್ತಾ ಇದ್ದೀರಾ. ನಿಮ್ಮ ಸಂಕಲ್ಪದಲ್ಲಿ ಇಷ್ಟು ಶಕ್ತಿ ಇದೆ. ಈ ಸ್ಥಳದಲ್ಲೇ ಕುಳಿತುಕೊಂಡು ಆ ಎಲ್ರಿಗೂ ಕೂಡ ನೀವು ಶಾಂತಿ, ಶಕ್ತಿಯನ್ನ ಕಳಿಸ್ಲಿಕ್ಕೆ ಸಾಧ್ಯ ಇದೆ. ಪರಂಪಿತ ಪರಮಾತ್ಮ ಆ ಪರಮ ಶಕ್ತಿಯನ್ನ ಹೃದಯದಿಂದ ಸ್ಮರಣೆ ಮಾಡ್ತಾ ಆಹ್ವಾನ ಮಾಡಿ ನೋಡಿ ಆ ದೃಶ್ಯವನ್ನ. ಆ ಪರಮ ಶಕ್ತಿ, ಪರಮ ಜ್ಯೋತಿ, ಪರಂಪಿತ ಪರಮಾತ್ಮ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಉಪಸ್ಥಿತರಿದ್ದಾರೆ. ಸರ್ವಶಕ್ತಿಗಳ ಸಾಗರ ಆಗಿದ್ದಾರೆ, ಶಾಂತಿಯ ಸಾಗರ ಆಗಿದ್ದಾರೆ. ಅವರಿಂದ ನಿರಂತರವಾಗಿ ಶಾಂತಿಯ ಅನಂತ ಕಂಪನಗಳು ನಾಲ್ಕು ಕಡೆಗೂ ಕೂಡ ಹರಡ್ತಾ ಇದೆ. ಆ ದೃಶ್ಯವನ್ನ ನೋಡ್ತಾ ಅನುಭವ ಮಾಡಿ. ಆ ಶಾಂತಿಯ ಅನಂತ ಕಂಪನಗಳು ನಿಮ್ಮ ಕಡೆಗೂ ಬರ್ತಾ ಇವೆ, ನಿಮ್ಮಲ್ಲಿ ಕೂಡ ಸಮಾವೇಶ ಆಗ್ತಾ ಇದೆ. ನಿಮ್ಮಿಂದ ಆಟೋಮೆಟಿಕ್ ಆಗಿ ನಾಲ್ಕು ಕಡೆ ವಾತಾವರಣದಲ್ಲಿ ಕೂಡ ಆ ಶಾಂತಿಯ ಕಂಪನಗಳು ದೂರ ದೂರದವರೆಗೂ ಹರಡ್ತಾ ಇವೆ. ಹೇಗೆ ಸೂರ್ಯನ ಕಿರಣಗಳು ನಿರಂತರವಾಗಿ ದೂರ ದೂರದವರೆಗೂ ಹರಡುತ್ತಾ ತಲುಪ್ತವೆ, ಹಾಗೇನೆ ಆ
ಪರಂಪಿತ ಪರಮಾತ್ಮನ ಶಾಂತಿಯ ಕಂಪನಗಳು 4 ಕಡೆ ದೂರ ದೂರದವರೆಗೂ ಹರಡ್ತಾ ಇವೆ. ವಾತಾವರಣದಲ್ಲೆಲ್ಲ ಹರಡ್ತಾ ಇವೆ. ಯಾರೆಲ್ಲ ಅಶಾಂತರಾಗಿದ್ದಾರೆ, ಶಾಂತಿಗೋಸ್ಕರ ಎದುರು ನೋಡ್ತಾ ಇದ್ದಾರೆ, ಅವರೆಲ್ಲರನ್ನು ಹೋಗಿ ಈ ಶಾಂತಿಯ ಕಂಪನಗಳು ಸ್ಪರ್ಶ ಮಾಡ್ತಾ ಇದ್ದಾರೆ. ಈ ಶಾಂತಿಯ ಕಂಪನಗಳು ಅವರಲ್ಲಿ ಸಮಾವೇಶ ಆಗ್ತಾ ಇದ್ದಾವೆ. ಅವರ ಮನಸ್ಸಿನ ಆ ಶಾಂತಿ ನಿಧಾನವಾಗಿ ಕರಗ್ಬಿಟ್ಟು ಹೋಗ್ತಾ ಇದೆ. ಆ ಮನಸ್ಸಿನ ಭಾರ, ದುಃಖನೂ ಕೂಡ ದೂರ ಆಗ್ತಾ ಇದೆ. ಆ ಎಲ್ಲರೂ ಕೂಡ ಶಾಂತಿಯ ಅನುಭವವನ್ನು ಮಾಡ್ತಾ ಇದ್ದಾರೆ. ಪರಂಪಿತ ಪರಮಾತ್ಮ ಶಾಂತಿಯ ಸಾಗರ ನಿರಂತರವಾಗಿ ಶಾಂತಿಯ ಕಿರಣಗಳನ್ನ 4 ಕಡೆ ಹರಡಿಸ್ತಾ ಇದ್ದಾರೆ, ಹೊರಹೊಮ್ತಾ ಇದ್ದಾವೆ. ನನ್ನ ಮೇಲೆ ಕೂಡ ಬೀಳ್ತಾ ಇವೆ. ನನ್ನಿಂದಲೂ ಕೂಡ ಈ ವಾತಾವರಣದಲ್ಲಿ ಆ ಶಾಂತಿಯ ಕಂಪನಗಳು ದೂರ ದೂರದವರೆಗೂ ಹರಡ್ತಾ ಇವೆ. ಯಾರೆಲ್ಲ ಶಾಂತಿಗೋಸ್ಕರ ಹುಡುಕ್ತಾ ಇದ್ದಾರೆ, ಎದುರು ನೋಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಈ ಶಾಂತಿಯ ಕಂಪನಗಳು ತಲುಪ್ತಾ ಇವೆ, ಶಾಂತಿಯ ಅನುಭವನ ಮಾಡಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮನಸ್ಸಿನ ಸ್ಥಿರತೆಯನ್ನು ಅನುಭವ ಮಾಡ್ತಾ ಅವರಲ್ಲಿರುವಂತಹ ಶಾಂತಿ ಮೂಲ ಗುಣ ಜಾಗೃತವಾಗ್ತಾ ಇದೆ. ಅವರೆಲ್ಲರೂ ಕೂಡ ಆಳವಾದ ಶಾಂತಿಯ ಅನುಭವನ ಮಾಡ್ತಾ ಇದ್ದಾರೆ. ಎತ್ತರವಾದ ಸ್ಥಳದಲ್ಲಿ ಕುಳಿತುಕೊಂಡಿದ್ದೀರಾ. ಸ್ವಯಂ ಪರಂಪಿತ ಪರಮಾತ್ಮ ಆ ಪರಮಶಕ್ತಿ ತಮ್ಮ ಸಮ್ಮುಖದಲ್ಲಿದ್ದಾರೆ. ಪರಮಾತ್ಮನಿಂದ ಶಾಂತಿಯ ಕಂಪನಗಳನ್ನ ಪಡಿತಾ ಇದ್ದೀರಾ ಮತ್ತು ಈ ವಿಶ್ವದಾದ್ಯಂತ ಅವುಗಳನ್ನ ಹರಡಿಸ್ತಾ ಇದ್ದೀರಾ. ನಿಮ್ಮ ಸಮ್ಮುಖದಲ್ಲಿ ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಪರಮಾತ್ಮನಿಂದ ಹೊರಹೊಮ್ತಾ ಇರುವಂತಹ ಶಾಂತಿಯ ಕಂಪನಗಳು ಎಲ್ಲರನ್ನೂ ಕೂಡ ತಲುಪ್ತಾ ಇವೆ. ಅವರ ಮನಸ್ಸು, ಹೃದಯ ಶಾಂತಿಯ ಅನುಭವನ ಮಾಡ್ತಾ ಇದೆ. ಎಷ್ಟೋ ಜನರಿಗೆ ಭಯದಿಂದ ಮನಸ್ಸು ವಿಚಲಿತ ಆಗ್ತಾ ಇತ್ತು, ದುಃಖಿಯಾಗಿದ್ರು. ಈ ಶಾಂತಿಯಿಂದ ಅವರ ಮನಸ್ಸಿನ ಭಯ ಎಲ್ಲ ದೂರ ಆಗ್ತಾ ಇದೆ, ಮನಸ್ಸು ಸ್ಥಿರವಾಗ್ತಾ ಇದೆ. ಅವರೆಲ್ಲರೂ ಕೂಡ ನೆಮ್ಮದಿಯ ಅನುಭವವನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಜನರು ಈ ಸಂಘರ್ಷದ ವಾತಾವರಣದಲ್ಲಿ ಶಾರೀರಿಕವಾಗಿ ಗಾಯಗೊಂಡಿದ್ದಾರೆ. ಆ ನೋವನ್ನ ಸಹಿಸ್ಲಿಕ್ಕಾಗದೆ ಮೆರಳಾಡ್ತಾ ಇದ್ದಾರೆ. ಪರಮಾತ್ಮನ ಸರ್ವಶಕ್ತಿಯ ಕಿರಣಗಳು 4 ಕಡೆ ಹರಡ್ತಾ ಇವೆ, ದೂರ ದೂರದವರೆಗೂ ಹರಡ್ತಾ ಇವೆ. ಸ್ವಯಂನಲ್ಲಿ ಕೂಡ ಆ ಸರ್ವಶಕ್ತಿಯ ಕಂಪನಗಳನ್ನ ಸಮಾವೇಶ ಮಾಡಿಕೊಳ್ತಾ ಆಟೋಮೆಟಿಕ್ ಆಗಿ ನನ್ನಿಂದನೂ ಕೂಡ ಆ ಸರ್ವಶಕ್ತಿಯ ಕಿರಣಗಳು ದೂರ ದೂರದವರೆಗೂ ಹರಡ್ತಾ ಇವೆ. ಯಾರಿಗೆಲ್ಲ ಸಹನ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಹನ ಶಕ್ತಿಯ ಕಂಪನಗಳು ಅವರನ್ನ ತಲುಪ್ತಾ ಇವೆ, ಅವರಲ್ಲಿ ಸಮಾವೇಶ ಆಗ್ತಾ ಇದ್ದಾವೆ. ಆ ಶಾರೀರಿಕ ನೋವನ್ನ ಸಹನೆ ಮಾಡುವಂತಹ ಶಕ್ತಿ ಅವರಲ್ಲಿ ತುಂಬ್ತಾ ಹೋಗ್ತಾ ಇದೆ. ಆ ನೋವನ್ನ ಅವರು ಸಹಿಸ್ತಾ ಇದ್ದಾರೆ. ಅವರ ಶಾರೀರಿಕ ನೋವು ಗುಣವಾಗ್ತಾ ಹೋಗ್ತಾ ಇದೆ. ಬುದ್ಧಿಯ ನೇತ್ರದಿಂದ ಆ ದೃಶ್ಯವನ್ನ ನೋಡ್ತಾ ಪರಮಾತ್ಮನ ಅನಂತವಾದ ಸರ್ವಶಕ್ತಿಯ ಕಂಪನಗಳು 4 ಕಡೆಗೆ ಹರಡ್ತಾ ಇವೆ. ಆ ಕಿರಣಗಳನ್ನ ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ತಾ ನಿರಂತರವಾಗಿ ನನ್ನಿಂದಲೂ ಕೂಡ ಆ ಸರ್ವಶಕ್ತಿಯ ಕಿರಣಗಳು ದೂರ ದೂರದವರೆಗೂ ಕೂಡ ವಾತಾವರಣದಲ್ಲಿ ಹರಡುತ್ತಾ ಇದೆ. ಎಷ್ಟೋ ಜನರಿಗೆ ಮುಂದೆ ಬಂದಿರುವಂತಹ ಪರಿಸ್ಥಿತಿಯನ್ನ ಎದುರಿಸಲಿಕ್ಕಾಗದೆ ಸಾಹಸ ಇಲ್ಲದೆ ಅಸಹಾಯಕರಂತೆ ಗೊಂದಲಕ್ಕೀಡಾಗ್ತಾ ಇದ್ದಾರೆ.
ಕಷ್ಟ ಪಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಈ ಸರ್ವಶಕ್ತಿಯ ಕಂಪನಗಳು ತಲುಪ್ತಾ ಇವೆ. ಅವರಲ್ಲಿ ಆ ಪರಿಸ್ಥಿತಿಯನ್ನ ಧೈರ್ಯದಿಂದ, ಸಾಹಸದಿಂದ ಎದುರಿಸುವಂತಹ ಶಕ್ತಿ ತುಂಬುತ್ತಾ ಇದೆ. ಆ ಪರಿಸ್ಥಿತಿಯನ್ನ ಅವರು ದಾಟಿಬಿಟ್ಟು ಮುಂದೆ ಸಾಗುವಂತಹ ಧೈರ್ಯ ಅವರಲ್ಲಿ ಭರಪೂರ ಆಗ್ತಾ ಇದೆ. ಆತ್ಮವಿಶ್ವಾಸ ಅನ್ನೋದು ಅವರಲ್ಲಿ ಜಾಗೃತವಾಗ್ತಾ ಇದೆ. ಅವರ ಮನೋಬಲ ಆ ಪರಿಸ್ಥಿತಿಗಿಂತ ಬಲಶಾಲಿಗೊಳ್ತಾ ಇದೆ. ನೋಡ್ತಾ ಇರಿ ಆ ದೃಶ್ಯವನ್ನ. ಪರಮಾತ್ಮನ ಸರ್ವಶಕ್ತಿಯ ಕಂಪನಗಳು 4 ಕಡೆಗೂ ಹರಡ್ತಾ ಇವೆ. ಆ ಸರ್ವಶಕ್ತಿಯ ಕಂಪನಗಳನ್ನ ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ತಾ ವಾತಾವರಣದಲ್ಲಿ ನಿಮ್ಮ ಶುಭ ಸಂಕಲ್ಪದಿಂದ ಹರಡಿಸ್ತಾ ಇದ್ದೀರ. ಯಾರೆಲ್ಲ ಸರಿ ತಪ್ಪು, ಸತ್ಯ ಅಸತ್ಯವನ್ನ ಗುರುತಿಸಲಿಕ್ಕಾಗದೆ ಗೊಂದಲಕ್ಕೀಡಾಗ್ತಾ ಇದ್ದಾರೆ, ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಪರಿಶೀಲನೆ ಮಾಡುವಂತ ಈ ಶಕ್ತಿಯ ಕಂಪನಗಳು ತಲುಪ್ತಾ ಇದ್ದಾವೆ. ಅವರ ವಿವೇಕದ ಶಕ್ತಿ ಜಾಗೃತಗೊಳ್ತಾ ಇದೆ. ಸರಿ ತಪ್ಪನ್ನ ಅವರು ಪರೀಕ್ಷಿಸುತ್ತಾ ಇದ್ದಾರೆ. ಅವರ ನಿರ್ಣಯ ಶಕ್ತಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಯಾವುದು ಸರಿ, ಯಾವುದು ತಪ್ಪು ಅಂತ ಅವರಿಗೆ ಅರ್ಥ ಆಗ್ತಾ ಇದೆ. ಅವರ ಸರಿಯಾದ ನಿರ್ಣಯದಿಂದ ಅವರು ಸುರಕ್ಷಿತವಾಗಿ ಮುಂದೆ ಸಾಗ್ತಾ ಇದ್ದಾರೆ. ನೋಡಿ ಆ ದೃಶ್ಯವನ್ನ. ಅಪಾಯದ ಪರಿಸ್ಥಿತಿಯಲ್ಲಿ ಅವರು ಸಿಲುಕಿದ್ದಾರೆ, ಆದ್ರೆ ಅವರ ವಿವೇಕ ಶಕ್ತಿಯಿಂದ ಅವರು ಸ್ವಯಂವನ್ನ ರಕ್ಷಿಸಿಕೊಳ್ತಾ ಇದ್ದಾರೆ. ಪರಿಶೀಲನೆ ಶಕ್ತಿ, ನಿರ್ಣಯ ಶಕ್ತಿ ಬಹಳ ಚೆನ್ನಾಗಿ ಅವರಲ್ಲಿ ಕೆಲಸ ಮಾಡ್ತಾ ಇದೆ. ಪರಮಾತ್ಮನಿಂದ ಹೊರ ಹೊಮ್ತಾ ಇರುವಂತಹ ಈ ಸರ್ವಶಕ್ತಿಯ ಕಂಪನಗಳು ದೂರ ದೂರದವರೆಗೂ ಹರಡ್ತಾ, ಯಾರಿಗೆ ಯಾವ ಶಕ್ತಿಯ ಅವಶ್ಯಕತೆ ಇದೆ ಅವರಿಗೆ ಆ ಶಕ್ತಿಯ ಕಂಪನಗಳು ಸಿಗ್ತಾ ಇವೆ. ಸುತ್ತಮುತ್ತ ನಡೀತಾ ಇರುವಂತಹ ಈ ಸಂಘರ್ಷಮಯವಾದ ದೃಶ್ಯಗಳನ್ನ ನೋಡ್ತಾ ಎಷ್ಟೋ ಜನರ ಮನಸ್ಸಿನಲ್ಲಿ ನಿರಾಶೆ ಉಂಟಾಗಿದೆ, ನಕಾರಾತ್ಮಕತೆ ಮನೆ ಮಾಡಿದೆ, ವ್ಯರ್ಥದಿಂದ ಮನಸ್ಸು ಭಾರಿತನದ ಅನುಭವ ಮಾಡ್ತಾ ಇದೆ. ಭಯ ಅನ್ನೋದು 4 ಕಡೆಯಿಂದ ಆವರಿಸಿಕೊಂಡಿದೆ. ಭವಿಷ್ಯ ಎಲ್ಲಿ ಕೂಡ ಕಾಣಿಸ್ತಾ ಇಲ್ಲ ಅಂತ ಎಲ್ರಿಗೂ ಕೂಡ ಈ ಸರ್ವಶಕ್ತಿಯ ಕಂಪನಗಳು ತಲುಪ್ತಾ ಇದ್ದಾವೆ. ಅವರ ಮನಸ್ಸು ಬುದ್ಧಿಯನ್ನ ಈ ನಕಾರಾತ್ಮಕತೆಯಿಂದ ಸಮೇಟನೆ ಮಾಡುವಂತಹ ನಿಯಂತ್ರಣದ ಶಕ್ತಿ ಅವರಲ್ಲಿ ಜಾಗೃತ ಆಗ್ತಾ ಇದೆ. ಅವರ ಮನಸ್ಸಿನ ಮೇಲೆ ಅವರು ಆಡಳಿತ ಮಾಡ್ತಾ ಇದ್ದಾರೆ, ನಿಯಂತ್ರಣವನ್ನ ಸಾಧಿಸ್ತಾ ಇದ್ದಾರೆ. ಸಕಾರಾತ್ಮಕವಾಗಿ ಯೋಚಿಸ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ಸ್ವೀಕಾರ ಮಾಡ್ತಾ ಮುಂದೆ ಸಾಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ವ್ಯರ್ಥ ನಕಾರಾತ್ಮಕತೆಯಿಂದ ತಮ್ಮ ಮನಸ್ಸು ಬುದ್ಧಿಯನ್ನ ಹಿಂಪಡಿತಾ ಇದ್ದಾರೆ, ಸಮೇಟನೆ ಮಾಡ್ತಾ ಇದ್ದಾರೆ, ಸಂಕೀರ್ಣಗೊಳಿಸ್ತಾ ಇದ್ದಾರೆ. ವ್ಯರ್ಥ ವಿಚಾರಗಳಿಂದ, ನಕಾರಾತ್ಮಕವಾದ ಸಂಕಲ್ಪಗಳಿಂದ ಅವರ ಮನಸ್ಸಿನ ಮೇಲೆ ಏನು ಭಾರವಾದ ಅನುಭವ ಆಗ್ತಾ ಇತ್ತು, ಆ ಭಾರ ಇಳಿದು ಹೋಗ್ತಾ ಇದೆ. ಮುಂದಿನ ದಾರಿ ಅವರಿಗೆ ಗೋಚರ ಆಗ್ತಾ ಇದೆ. ಎಲ್ಲವನ್ನ ದಾಟಿ ಮುಂದೆ ಸಾಗುವುದೇ ಜೀವನ ಅಂತ ಅವರಿಗೆ ಅರ್ಥವಾಗ್ತಾ ಇದೆ.
ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಪರಮಾತ್ಮನ ಸರ್ವಶಕ್ತಿಯ ಕಂಪನಗಳು ನಿರಂತರವಾಗಿ ದೂರ ದೂರದವರೆಗೂ ಹರಡ್ತಾ ಇವೆ. ಇಡೀ ವಿಶ್ವದಾದ್ಯಂತ ಹರಡ್ತಾ ಇವೆ. ಯಾರೆಲ್ಲ ಸಮಯದನುಸಾರ ತಮ್ಮನ್ನ ತಾವು ಅಡ್ಜಸ್ಟ್ ಮಾಡಿಕೊಂಡು, ಮೋಲ್ಡ್ ಮಾಡಿಕೊಂಡು, ಹೊಂದಾಣಿಕೆ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಮುಂದುವರಿಬೇಕೆ ಇಷ್ಟಪಡ್ತಾ ಇದ್ದಾರೋ ಅಂತ ಎಲ್ರಿಗೂ ಕೂಡ ಈ ಸರ್ವಶಕ್ತಿಯ ಕಂಪನಗಳು ತಲುಪ್ತಾ ಇವೆ. ಅವರಲ್ಲಿ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ಜಾಗೃತವಾಗ್ತಾ ಇದೆ. ಪರಮಾತ್ಮನ ಈ ಸರ್ವಶಕ್ತಿಯ ಕಂಪನಗಳು ಅವರಲ್ಲಿ ಸಮಾವೇಶ ಆಗ್ತಾ ಇದ್ದಾವೆ. ಸ್ವಯಂನಲ್ಲಿರುವಂತಹ ಬಲಹೀನತೆಗಳನ್ನ ಪರೀಕ್ಷೆ ಮಾಡ್ತಾ, ಸಕಾರಾತ್ಮಕವಾದ ಮಾರ್ಗವನ್ನ ಆಯ್ದುಕೊಳ್ತಾ, ಮಾರ್ಗದುದ್ದಕ್ಕೂ ಇರುವಂತಹ ಅಡಚಣೆಗಳನ್ನ ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ತಾ ಮುಂದೆ ಸಾಗ್ತಾ ಇದ್ದಾರೆ. ಜೊತೆಯಲ್ಲಿರುವವರಿಗೂ ಕೂಡ ಸಹಾಯವನ್ನ ಮಾಡುವಂತಹ ಹಸ್ತವನ್ನ ನೀಡ್ತಾ ಇದ್ದಾರೆ. ಸಹಯೋಗದ ಶಕ್ತಿ ಎಲ್ಲರಲ್ಲಿ ಕೂಡ ಜಾಗೃತ ಆಗ್ತಾ ಇದೆ, ತುಂಬ್ತಾ ಇದೆ. ಒಬ್ರು ಇನ್ನೊಬ್ಬರಿಗೆ ಪ್ರೀತಿಯ ಸ್ನೇಹದ ಸಹಯೋಗವನ್ನ ನೀಡ್ತಾ ಇದ್ದಾರೆ, ಸಾಂತ್ವನವನ್ನ ನೀಡ್ತಾ ಇದ್ದಾರೆ, ಶಾಂತಿಯ ಸಹಯೋಗವನ್ನ ನೀಡ್ತಾ ಇದ್ದಾರೆ. ಎಲ್ಲರ ಮನಸ್ಸು ಶಾಂತಿಯಿಂದ, ಪ್ರೀತಿಯಿಂದ ಭರ್ಪೂರ ಆಗ್ತಾ ಇದೆ. ಪರಮಾತ್ಮನ ಶಾಂತಿಯ ಕಂಪನಗಳು ಇಡೀ ವಿಶ್ವದಾದ್ಯಂತ ಹರಡ್ತಾ ಇವೆ. ಎಲ್ಲರೂ ಕೂಡ ಈ ಶಾಂತಿಯಿಂದ ಭರ್ಪೂರ ಆಗ್ತಾ ಇದ್ದಾರೆ. ಸರ್ವಶಕ್ತಿಯ ಕಂಪನಗಳಿಂದ ಎಲ್ಲರೂ ಕೂಡ ಶಕ್ತಿಶಾಲಿಯ ಅನುಭವನ ಮಾಡ್ತಾ ಇದ್ದಾರೆ. ಒಬ್ರು ಇನ್ನೊಬ್ಬರಿಗೆ ಸಹಯೋಗವನ್ನ ನೀಡ್ತಾ ಮತ್ತೊಮ್ಮೆ ಸಹ ಬಾಳ್ವೆಯಿಂದ ಜೀವನದಲ್ಲಿ ಮುಂದುವರಿತಾ ಇದ್ದಾರೆ. ಈ ಸುಂದರವಾದ ದೃಶ್ಯವನ್ನ ನೋಡ್ತಾ ಆ ಪರಮ ಶಕ್ತಿಯಾಗಿರುವಂತಹ ಪರಂಪಿತ ಪರಮಾತ್ಮನಿಗೆ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ, ಆ ಪರಮ ಶಾಂತಿ ಅನುಭವನ ಮಾಡ್ತಾ ಇದ್ದೇವೆ. ಆ ಸುಂದರವಾದ ಸ್ಥಳದಿಂದ ತಮ್ಮ ಸಾಕಾರ ಶರೀರದೆಡೆಗೆ ಬರ್ತಾ ಇದೆ. ಮನಸ್ಸಿನ ಭಾರ ಇಳಿದು ಹೋಗಿದೆ. ಮನಸ್ಸು ಹಗೂರತೆಯ ಅನುಭವನ ಮಾಡ್ತಾ ಇದೆ. ಪರಮಾತ್ಮನ ಸರ್ವಶಕ್ತಿಯ ಕಿರಣಗಳು ಮನಸ್ಸನ್ನ ಬಲಗೊಳಿಸಿದವೆ. ಮನಸ್ಸು ಸ್ಥಿರವಾಗಿದೆ. ಶ್ರೇಷ್ಠ ಸಂಕಲ್ಪಗಳನ್ನ ಸದಾ ರಚಿಸ್ತಾ ಇದೆ. ಈ ಶ್ರೇಷ್ಠ ಸಂಕಲ್ಪಗಳ ಸಂಯೋಗವನ್ನ ಸ್ವಯಂಗೂ ನೀಡ್ತಾ, ಸರ್ವರ್ಗೂ ನೀಡ್ತಾ ಸದಾ ಶಾಂತಿ, ಖುಷಿ, ಆನಂದದ ಅನುಭವನ ಮಾಡ್ತಾ ಇದೆ. ಓಂ ಶಾಂತಿ.